ಫ್ರೆಂಡ್ಸ್ ಇದು ಬಂದು ಯುಗಾದಿ ಹಬ್ಬ ಇನ್ನೊಂದ್ 2 ದಿನ ಇತ್ತು. ಆವಾಗ ಸಾನ್ವಿಗೆ ಕಟಿಂಗ್ ಮಾಡಿಸ್ತಾ ಇರೋದು. ಸಾನ್ವಿಗೆ ಮತ್ತೆ ಅಮ್ಮಗೂ ಇಬ್ರಿಗೂ ಕಟಿಂಗ್ ಮಾಡಿಸಿದ್ವಿ. ಮನೆ ಕ್ಲೀನಿಂಗ್ ಜೊತೆಗೆ ಮನೆಗೆ ಏನೇನ್ ಬೇಕು ಐಟಮ್ಸು, ಹಬ್ಬದ ವಾತಾವರಣ ಅಷ್ಟೇ ತುಂಬಾ ಚೆನ್ನಾಗಿ ಖುಷಿ ಖುಷಿಯಿಂದ ಇದ್ವಿ. ಹೊಸ ಬಟ್ಟೆ ತಗೊಳ್ಳೋದಾಗಿರ್ಬೋದು, ನಮ್ಮ ತಂಗಿಯವರು ಅಷ್ಟೇ ಮಗುಗೆ ಹೊಸ ಬಟ್ಟೆ ಎಲ್ಲ ತಿಂಗ್ಳು ಫೋಟೋ ಶೂಟ್ ಇತ್ತು 22ನೇ ತಾರೀಕು. ಸೊ ಅವತ್ತು ಕೂಡ ಯುಗಾದಿ ಹಬ್ಬದ ಥೀಮ್ ಅಲ್ಲಿ ಒಂದು ಫೋಟೋ ಶೂಟ್ ಅನ್ನ ಮಾಡೋಣ. ಮತ್ತೆ ಫ್ರೈಡೇ ನಮ್ಮನೇಲಿ ಹೊಸ್ತಡಕ್ಕೂ ಮಾಡಲ್ಲ. ಅಂದ್ರೆ ಫ್ರೈಡೇ ನಾನು ನಾನ್ ವೆಜ್ ಮಾಡೋದಿಲ್ಲ. ರಾಜರಾಜೇಶ್ವರಿ ಅಮ್ಮನ್ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು ಮಾಡೋದಿಲ್ಲ. ಹಾಗಾಗಿ ಅಮ್ಮನ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಹೊಸ್ತಡಕ್ಕೂ ಅಲ್ಲೇ ಅಮ್ಮನ ಮನೇಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಅಷ್ಟು ಖುಷಿಯಾಗಿದ್ದಿದ್ದು. ಮತ್ತೆ ಹಿಂದಿನ ದಿನ ನಾನೊಂದು ವ್ಲಾಗ್ ಕೂಡ ಮಾಡ್ತಾ ಇದ್ದೆ. ತುಂಬಾ ಖುಷಿಯಿಂದ ಮೈಕ್ ತಗೊಂಡಿದ್ದೆ ನಾನು, ವೈರ್ಲೆಸ್ ಮೈಕು. ಸೊ ತುಂಬಾ ಖುಷಿ ಖುಷಿಯಿಂದ ವ್ಲಾಗ್ ಮಾಡ್ತಾ ಇದ್ದೆ, ಎಲ್ಲ ಹಂಚ್ಕೊಂತಾ ಇದ್ದೆ ನಿಮ್ಮ ಹತ್ರ. ಆವಾಗ ಒಂದು ಕಾಲ್ ಬರುತ್ತೆ ನಮ್ಗೆ. ಸೊ ಏನು ತಲೆ ಮೇಲೆ ಆಕಾಶನೇ ಬಿತ್ತೇನೋ ಅನ್ನೋ ತರ. ನಮ್ಮ ಶತ್ರುಗಳಿಗೂ ಕೂಡ ಬೇಡ ಫ್ರೆಂಡ್ಸ್ ಈ ನೋವು. ಸೊ ನಮಿಗಾಗಿದ್ದು ನಿಮಗೆ ಆಗ್ಬಾರ್ದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರುವಂತದ್ದು. ಮುಂದೆ ನಾನು ಯುಗಾದಿ ಹಬ್ಬದ ಹಿಂದಿನ ದಿನ ಮಾಡಿದ್ದು ವಿಡಿಯೋವನ್ನ ಅಪ್ಲೋಡ್ ಅಂದ್ರೆ ತೋರಿಸ್ತೀನಿ ಇವಾಗ. ಅವಾಗ ಒಂದು ಕಾಲ್ ಬರುತ್ತೆ, ಅದೇ ಎಂಡ್ ಆಗ್ಬಿಡುತ್ತೆ. ನಾನು ಆ ವಿಡಿಯೋ ಕೂಡ ಮಾಡೋದಿಕ್ಕಾಗಲ್ಲ, ಬ್ಲಾಗ್ ಕೂಡ ಮಾಡೋಕ್ಕಾಗಲ್ಲ. ಏನಾಯ್ತು ಅಂತ ಮುಂದೆ ಹೇಳ್ತೀನಿ ನಾನು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ. ಕಾಣಿಸ್ದೇ ಇರು, ನಾನ್ ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಖುಷಿ ವಿಷಯ ಜೊತೆಗೆ ಇವತ್ತು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಏನಪ್ಪಾ ಇವತ್ತೇ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಿದ್ದಾರೆ ಅನ್ಕೊಂಬೇಡಿ. ಸೊ ನೆಕ್ಸ್ಟ್ ಡೇಗೆನೆ ಯುಗಾದಿ ಹಬ್ಬ ಇರುವಂತದ್ದು. ಇವತ್ತು ಬುಧವಾರ, ನಾಳೆ ಗುರುವಾರ, ನಾಳೆ ಯುಗಾದಿ ಹಬ್ಬ. ಸೊ ನಾನು ನಾಳೆ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದ್ರಲ್ಲಿ ಯುಗಾದಿ ಹಬ್ಬನೇ ಮುಗ್ದೋಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲೇನೆ, ಇವತ್ತಿನ ಬ್ಲಾಗ್ ಅಲ್ಲಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು, ಕಹಿ ಸಿಹಿ ಎರಡೂ ಕೂಡ. ಸೊ ಹೆಚ್ಚಾಗಿ ಸಿಹಿ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಂದ್ರೆ ನಿನ್ನೆ ಮೊನ್ನೆ ಎಲ್ಲ ಫುಲ್ ಕ್ಲೀನಿಂಗು. ಸೊ ಏನ್ ಖುಷಿ ವಿಷಯ ಅಂತ ಹೇಳ್ತೀನಿ. ಸೊ ಯಾರಾದ್ರೂ ನೋಟಿಸ್ ಮಾಡಿರ್ತೀರಾ ವಿಡಿಯೋದಲ್ಲೇನೆ, ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಬಟ್ ಇದ್ರಲ್ಲೇ ಈ ವಿಡಿಯೋದಲ್ಲೇ ಹೇಳ್ತೀನಿ ನಾನು ಏನು ಖುಷಿ ವಿಷಯ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ನಿನ್ನೆ ಮೊನ್ನೆ ಎಲ್ಲ ಫುಲ್ಲು ಕ್ಲೀನಿಂಗು, ಮನೆ ಕ್ಲೀನಿಂಗು ಇದ್ದೇ ಇದೆಯಲ್ಲ. ಸೊ ಹಬ್ಬ ಬಂತು ಅಂದ್ರೆ ಹೆಣ್ಮಕ್ಳದು ಮನೆ ಕ್ಲೀನಿಂಗ್ಗೆ. ಸೊ ಇವಾಗ ಬಂದ್ಬಿಟ್ಟು ನಾಳೆಗೆ ಎಲ್ಲ ದೇವಸ್ಥಾನನೆಲ್ಲ ತೊಳೆದಿರ್ತಾ ಇದ್ದೀನಿ. ದೇವಸ್ಥಾನನೆಲ್ಲ ತೊಳೆದು ಇವತ್ತೇ ಕೂಡ ಪೂಜೆಯನ್ನ ಮಾಡ್ತೀವಿ. ಇವತ್ತೇ ಅಮಾವಾಸ್ಯೆ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ದೇವಸ್ಥಾನನೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡ್ಕೊಂಡ್ರೆ ನಾಳೆ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಟೈಮ್ ಬೇಕೇ ಬೇಕು. ಸೊ ಅದ್ರಲ್ಲಂತೂ ಮಕ್ಳು ಇರೋ ಮನೇಲಿ ಯಾವುದೇ ಕೆಲಸ ನಾವ್ ಅನ್ಕೊಂಡಂತೆ ಆಗಲ್ಲ. ಸೊ ಬೆಳಿಗ್ಗೆನೆ ನಾನು ದೇವಸ್ಥಾನನೆಲ್ಲ ತೊಳೆದು ಪೂಜೆ ಆಗಿರ್ಬೇಕು ಅಂತ ಅನ್ಕೊಂಡಿದ್ದು, ಬಟ್ ಆಗ್ಲಿಲ್ಲ. ಸೊ ಇವಾಗೆಲ್ಲ ದೇವಸ್ಥಾನನೆಲ್ಲ ತೊಳೆದು ಸಂಜೆ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡ್ಕೊಂತೀನಿ. ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ಬೋರ್ ಆಗಲ್ಲ ಅನ್ಕೊಂಡಿದ್ದೀನಿ. ಸೊ ನೀವು ಕೂಡ ಬೋರ್ ಮಾಡ್ಕೊಳ್ದೆ ಬ್ಲಾಗ್ನ ಸಮಯ ಕೊಟ್ಟು ನೋಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಹಬ್ಬಕ್ಕೆಲ್ಲ ಫೋನ್ ಬರ್ತಾ ಇದೆ. ಸೊ ನಾನು ಇವಾಗ ಹಾಕಿದ ವಿಡಿಯೋದಲ್ಲಿ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಒಂದು ಫೋನ್ ಬರುತ್ತೆ. ಆ ಫೋನ್ ಬಂದ್ಮೇಲೆ ಬ್ಲಾಗ್ ಕೂಡ ಎಂಡ್ ಆಗ್ಬಿಡುತ್ತೆ. ಆ ರೀತಿ ಇರುತ್ತೆ ವಿಷಯ. ಸೊ ಏನಂದ್ರೆ ಆ ಬ್ಲಾಗ್ ಅಲ್ಲಿ ತುಂಬಾ ಖುಷಿ ಖುಷಿಯಿಂದ ಮೈಕ್ ತಗೊಂಡೆ ನಾನು ಅಂತ ಹೇಳಿ, ಇನ್ಮೇಲೆ ಈ ರೀತಿ ಮೈಕ್ ಹಾಕೊಂಡು ಮಾತಾಡ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತ ಹೇಳೋಣ ಅಂತ ಹೇಳಿ ತುಂಬಾ ಖುಷಿಯಿಂದ ಒಂದು ಮಿನಿ ಬ್ಲಾಗ್ ತರ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಎಲ್ಲ ಸೇರಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಹಿಂದಿನ ದಿನ ಯುಗಾದಿ ಹಬ್ಬದ ಹಿಂದಿನ ದಿನ ಅವಾಗೆ ಕಾಲ್ ಬರುತ್ತೆ. ಸೊ ನಮ್ಮ ತಂಗಿ ಮಗುಗೆ ಫುಲ್ಲು ಸೀರಿಯಸ್ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಬಟ್ ಅವತ್ತು ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾಗ ಕೂಡ ಅಲ್ಲೂ ಕೂಡ ಟ್ರೈ ಮಾಡಿ ಇಲ್ಲ ಆಗೋದಿಲ್ಲ ಅಂತ ಬೇರೆ ಆಸ್ಪತ್ರೆಗೆ ಬರ್ಕೊಟ್ರು.
ಆವಾಗ ಯಾವ ರೀತಿ ಇತ್ತು ನಮ್ಮ ಸಿಚುವೇಶನ್ ಅಂತ ಅಂದ್ರೆ ಫ್ರೆಂಡ್ಸ್, ಆ ರೀತಿ ಅಂದಾಗ ಹಿಂಗಾಗಿರ್ಬೋದು ನಮ್ಮ ಪರಿಸ್ಥಿತಿ. ಸೊ ನಾನು ಕೂಡ ಮನೇಲಿ ಹತ್ಕೊಂಡು ದೇವ್ರಿಗೆಲ್ಲ ಮೀಸಲು ಕಟ್ಕೊಂಡು, ಅಯ್ಯೋ ದೇವ್ರೇ, ನಿಜ ಅದನ್ನ ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಎಷ್ಟು ನಮ್ಗೆ ಇದಾಯ್ತು ಆ ಒಂದು ಪರಿಸ್ಥಿತಿ ಅಂದ್ರೆ, ಯುಗಾದಿ ಹಬ್ಬ ಹಿಂದಿನ ದಿನ ಆಗಿದ್ದು ನಾವು ಒಂದು ಸಮಾಧಾನ ಮಾಡ್ಕೊಬೇಕು. ಸೊ ಯುಗಾದಿ ಹಬ್ಬ ಬರಕ್ಕೂ ಮುಂಚೆನೆ ಆಗಿದ್ದು. ನೆಕ್ಸ್ಟ್ ಡೇಗೆ ಸ್ವಲ್ಪ ಮಗು ಚೇತರಿಸ್ಕೊಂಡಿತ್ತು. ಸೊ ಏನೋ ಒಂದು ದೊಡ್ಡದಾಗೋದ್ರಲ್ಲಿ ಚಿಕ್ಕದಾಗಿ ಹೋಯ್ತು. ಹೊಸ ವರ್ಷ ಬರಕ್ಕೂ ಮುಂಚೆ ಕಳೆದೋಯ್ತು ಅಂತ ನಾವು ಸಮಾಧಾನ ಮಾಡ್ಕೊತಾ ಇದ್ವಿ. ಸೊ ಇದು ಬಂದು ನೆಕ್ಸ್ಟ್ ಡೇದು. ಸೊ ನಾನು ಕೂಡ ಸ್ವಲ್ಪ ಮಗು ಚೇತರಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡಲೇಬೇಕಾಗಿತ್ತು ನಾವು ಹಬ್ಬನ. ನಮ್ಮ ಮಾವನಿಗೆ ಅಂದ್ರೆ ನನ್ನ ಗಂಡನ ಅಪ್ಪನಿಗೆ ಮಾವನಿಗೆ ನಾವು ಸಮಾಧಿ ಹತ್ರ ಮನೇಲಿ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಎಲ್ಲವನ್ನ ಬಡಿಸಿ ಅಲ್ಲಿ ಪೂಜೆಯನ್ನ ಮಾಡ್ಕೊಂಡು ಬರ್ತೀವಿ. ಸೊ ವರ್ಷ ವರ್ಷ ನಾವು ಇದನ್ನ ಮಾಡಲೇಬೇಕು, ತಪ್ಸೋ ಹಾಗಿಲ್ಲ. ಸೊ ಹಾಗಾಗಿ ಮಾಡ್ತಾ ಇದ್ದೆ. ಹಾಗೆ ಹಾಸ್ಪಿಟ್ಲಿಗೂ ಕೂಡ ಅವರು ಹಬ್ಬದ ದಿನ ಕೂಡ ಹಾಸ್ಪಿಟ್ಲಲ್ಲೇ ಅಡ್ಮಿಂಟ್ ಆಗಿದ್ರು. ಮಗು ಕೂಡ ಹಾಸ್ಪಿಟ್ಲಲ್ಲಿ ICU ವಾರ್ಡಲ್ಲಿ ಇತ್ತು. ICU ವಾರ್ಡ್ ಹೋಗುವಷ್ಟು ಕ್ರಿಟಿಕಲ್ ಆಗಿತ್ತು. ತುಂಬಾ ಮಗುವಿನ ಪರಿಸ್ಥಿತಿನೇ ನೋಡಕ್ ಆಗ್ತಿರ್ಲಿಲ್ಲ ನಮಗೆ, ಆ ರೀತಿ ಲೆವೆಲ್ ಅಲ್ಲಿ ಇತ್ತು. ಸೊ ಯಾಕೆ ಅಂತ ಹೇಳ್ತೀನಿ ನಾನು. ಸೊ ನಾನು ಯಾವಾಗ್ಲೂ ಹೇಳ್ತೀನಿ, ಮಕ್ಳ ಡಾಕ್ಟರ್ಗೆ ತೋರಿಸಿ ಮಕ್ಳನ್ನ. ಎಷ್ಟು ವಿಡಿಯೋಗಳಲ್ಲಿ ತುಂಬಾ ಸರಿ ಹೇಳಿದ್ದೀನಿ, ಯಾವಾಗ್ಲೂ ಮಕ್ಳ ಡಾಕ್ಟರ್ಗೆ ತೋರಿಸ್ಬೇಕು. ಇನ್ಯಾಕಪ್ಪ ಸುಮ್ನೆ ಪೀಡಿಯಾಟ್ರಿಕ್ ಅಂತ ಹೇಳ್ತಾರೆ, ಇಲ್ಲ ನಾರ್ಮಲ್ ಅಂತಾನೆ ಹೇಳ್ಬೋದಿತ್ತಲ್ವಾ, ಯಾಕೆ ಸುಮ್ನೆ ಪೀಡಿಯಾಟ್ರಿಕ್ ಅಂತ ಹೇಳ್ತಾರಾ? ಸೊ ಇವಾಗ ಒಬ್ಬ ಮಡಕೆ ಮಾಡೋನು ಮಡಕೆನೇ ಮಾಡ್ಬೇಕು, ಇಲ್ಲ ಒಬ್ಬ ಮನೆ ಕಟ್ಟಿಸೋ ಮೇಸ್ತ್ರಿ ಆದ್ರೆ ಆ ಮೇಸ್ತ್ರಿ ಕೆಲ್ಸನೇ ಮಾಡ್ಬೇಕು. ಇವನ್ ಬಂದು ಆ ಕೆಲ್ಸ ಮಾಡಕ್ಕಾಗಲ್ಲ, ಮಡಕೆ ಮಾಡಕ್ಕಾಗಲ್ಲ, ಇವನ್ ಹೋಗಿ ಮನೆ ಕಟ್ಸಕ್ಕಾಗಲ್ಲ. ಸೊ ಹಂಗೆ ನಾವು ಯಾವಾಗ್ಲೂ ಕೂಡ ಮಕ್ಳು ಡಾಕ್ಟರ್ಗೆ ತೋರಿಸ್ಬೇಕು. ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ಸುಮ್ನೆ ಇದ್ದಕ್ಕಿದ್ದಂಗೆ ನಾವೇ ಕೈಯಾರ ಮಾಡ್ಕೊಂಡಂಗಾಯ್ತು. ಮಗುಗೆ ಇದ್ದಕ್ಕಿದ್ದಂಗೆ ವಾಮಿಟಿಂಗು, ಲೂಸ್ ಮೋಷನ್ ಆಯ್ತಾ ಇತ್ತು. ತುಂಬಾ ಸುಸ್ತಾಗ್ಬಿಟ್ಟಿತ್ತು ಮಗು. ಸೊ ಸರಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಇರೋ ಕ್ಲಿನಿಕ್ ಕರ್ಕೊಂಡು ಹೋಗಿದ್ದಾರೆ. ಅವರು ಯಾವ ಸಿರಪ್ ಬರ್ಕೊಟ್ರು, ಅದು ಸಿರಪ್ ಮಿಸ್ಟೇಕಾ ಅಥವಾ ಇವ್ರು ಹಾಕಿರೋ ಡೋಸೇಜ್ ಮಿಸ್ಟೇಕಾ ಇನ್ನೂ ಕ್ಲಿಯರ್ ಆಗಿಲ್ಲ. ಒಟ್ನಲ್ಲಿ ಸಿರಪ್ ಪ್ರಾಬ್ಲಮ್ಮು, ಅದು ಡೋಸೇಜ್ ಆಗಿರ್ಬೋದು ಅಥವಾ ಸಿರಪ್ದೇ ಆಗಿರ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ ಆಗಿ ಮಗು ನಾವು ಕಳ್ಕೊಂಡ್ಬಿಟ್ವಿ ಬಿಡಿ ಅಂತ ಅನ್ನೋ ಒಂದು ಲೆವೆಲ್ಗೆ, ಆ ಒಂದು ಸ್ಟೇಜ್ಗೆ ಹೋಯ್ತು. ಮಗುನ ಅಲ್ಲಿ ICU ವಾರ್ಡ್ಗೂ ಕೂಡ ಅಡ್ಮಿಟ್ ಮಾಡ್ಕೊಂಡು 3 ಡೇಸ್ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಸೊ ತುಂಬಾ ನರಕ ಅನ್ಭೋಗಿಸ್ಬಿಟ್ವಿ. ಮಗುಗೂ ಅಷ್ಟೇ ಕೈಗೆ ಮೂಗುಗೆಲ್ಲ ಪೈಪ್ಗಳೆಲ್ಲ ಹಾಕ್ಬಿಟ್ಟಿದ್ರು. ಮಗುಗೂ ಕೂಡ ತುಂಬಾ ಸಂಕಟ, ನೋವು, ಅಂತ ನೋಡೋದಕ್ ಆಗ್ತಿರ್ಲಿಲ್ಲ ನಮಗೆ. ಸೊ ಆ ಒಂದು ಮಗುವಿನ ನೋವು, ಮನೆಯವರ ಒಂದು ಸಂಕಟ ಯಾವ ಒಂದು ಶತ್ರುಗೂ ಬೇಡ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಮಿಗಾಗಿದ್ದ ಪರಿಸ್ಥಿತಿ ನಿಮಿಗಾಗ್ಬಾರ್ದು ಅಂತ. ಯಾವುದೇ ಕಾರಣ ಏನೇ ಇರ್ಲಿ ಫ್ರೆಂಡ್ಸ್, ಯಾವುದೇ ಒಂದು ಮುಳುಗೋ ಕೆಲಸ ಇದ್ರೂ ಕೂಡ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಮಕ್ಕಳನ್ನ ಎಷ್ಟು ದೂರ ಆಗಿದ್ರು ಮಕ್ಳು ಡಾಕ್ಟರ್ ಹತ್ರನೇ ತೋರಿಸಿ. ಇದು ನನ್ನ ಒಂದು ಸಜೆಷನ್ ಅಂತನಾದ್ರೂ ತಿಳ್ಕೊಳ್ಳಿ, ಅಥವಾ ರಿಕ್ವೆಸ್ಟ್ ಅಂತನಾದ್ರೂ ತಿಳ್ಕೊಳ್ಳಿ. ಯಾಕಂದ್ರೆ ಅವತ್ತು ನಮಗ್ ಮಾತ್ರ ಗೊತ್ತು ನಮ್ಮ ಪರಿಸ್ಥಿತಿ, ಮಗು ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಸೊ ಹೆಚ್ಚು ಕಮ್ಮಿ ಯಾವ್ಯಾರಿದ್ರೆ ಅವತ್ತು ನಿಜ ನಮ್ಗೆ ಏನ್ ಆಗ್ತಿತ್ತು ಅಂತಾನೆ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಮಕ್ಳು ಡಾಕ್ಟರ್ಗೆ ತೋರಿಸಿ. ಮತ್ತೆ ಡಾಕ್ಟ್ರು ಏನ್ ಸಜೆಸ್ಟ್ ಮಾಡಿದಾರೋ ಸಿರಪ್ ಬಿಟ್ಟು ಬೇರೆ ಏನು ಹಾಕೋದಿಕ್ ಹೋಗ್ಬೇಡಿ. ನಿಮಗ್ ನೀವೇ ಡಾಕ್ಟರ್ ಆಗೋದಿಕ್ ಹೋಗ್ಬೇಡಿ. ಮತ್ತೆ ಎಷ್ಟು ML ಹೇಳಿದಾರೋ ಅಷ್ಟು ML ಮಾತ್ರ ಹಾಕಿ. ಒಂದು ಚೂರು ಕಡಿಮೆ ಹಾಕಿದ್ರು ಪರವಾಗಿಲ್ಲ, ಬಟ್ ಆದ್ರೆ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಮಾಡ್ಬೇಡಿ, ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಗುಗೆ, ಅದು ಹೇಳೋದಿಕ್ಕಾಗಲ್ಲ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಯಾವತ್ತಿದ್ರೂ ಮಕ್ಳನ್ನ ಮಕ್ಳು ಡಾಕ್ಟರ್ಗೆನೆ ತೋರಿಸಿ. ಸೊ ಈ ಒಂದು ತಪ್ಪನ್ನ ಮಾಡಬೇಡಿ. ಸೊ ನಮ್ಮ ಮನೇಲಿ ಆ ಒಂದು ತಪ್ಪಾಗಿದ್ದ ಕಾರಣಕ್ಕೆ ಅವತ್ತು ಮಕ್ಳು ಡಾಕ್ಟರ್ ತೋರಿಸಿದಿದ್ರೆ ನಾವು ಹೊಸ ವರ್ಷ ಕೂಡ ತುಂಬಾ ಚೆನ್ನಾಗೇ ಮಾಡ್ತಿದ್ವಿ. ಮಗು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ನಾವೇ ಕೈಯಾರ ಮಾಡ್ಬಿಟ್ವೇನೋ ಈ ರೀತಿ ಅನ್ನೋ ಒಂದು ಮನ್ಸಲ್ಲಿ ಇದ್ದೇ ಇರುತ್ತೆ ಅದು. ಹಾಗಾಗಿ ನಿಮ್ದು ಏನೋ ಮುಳುಗೋ ಕೆಲಸ ಇದೆ ಅಲ್ಲ, ದುಡಿಯೋದು ಕೂಡ ಮಕ್ಳಿಗೋಸ್ಕರನೇ, ಫ್ಯಾಮಿಲಿಗೋಸ್ಕರನೇ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಸಮಯ ಕೊಟ್ಟು ಮಕ್ಳನ್ನ ಆದಷ್ಟು ಮಕ್ಳು ಡಾಕ್ಟರ್ಗೆ ತೋರಿಸಿ. ಸುಮ್ಮನೆ ನೀವೇ ಡಿಸಿಷನ್ ತಗೊಳೋದಕ್ಕೆ ಹೋಗ್ಬೇಡಿ. ಸಿರಪ್ ಹೆಂಗಂದ್ರೆ ಹಂಗೆ ರಾಬಿರಿ ಹಾಕೋದಕ್ಕೆ ಹೋಗ್ಬೇಡಿ. ಏನೇ ಮಾಡಿ ಮಕ್ಳ ವಿಷಯದಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಸಾಲೋದಿಲ್ಲ. ಎಲ್ಲವನ್ನ ಕೂಡ ಡಾಕ್ಟರ್ ಸಜೆಷನ್ ತಗೊಂಡ್ ಮಾಡಿ, ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ ಆಗಿ ಯಾವುದೇ ಒಂದು ಕೆಲಸವನ್ನ ಮಾಡೋದಿಕ್ ಹೋಗ್ಬೇಡಿ. ಎಲ್ಲವನ್ನ ಯೋಚನೆ ಮಾಡಿ ತಾಳ್ಮೆಯಿಂದ ತಗೊಳ್ಳಿ. ನಾವು ಒಂದು ಮಿಸ್ಟೇಕ್ ಅನ್ನ ಮಾಡಕ್ ಹೋದ್ರೆ
ಅದು ದೊಡ್ಡದಾಗಿ ಅದು ಪರಿಣಾಮ ಬೀರುತ್ತೆ. ನಿಜಕ್ಕೂ ಯಾವ ದೇವ್ರ ದಯೆನೋ ಗೊತ್ತಿಲ್ಲ. ಮಗು ಆರಾಮಾಗಿ ಚೇತರಿಸ್ಕೊಂಡು ಬಂದಿದೆ ಈಗ. ಸೊ ಖುಷಿ ಜೊತೆಗೆ ದುಃಖನೂ ಇರ್ಬೇಕು, ದುಃಖದ ಜೊತೆಗೆ ಖುಷಿನೂ ಇರ್ಬೇಕು. ಸೊ ಹಂಗಾಗಿ ಇವತ್ತು ನಾನು ಏನೇನ್ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಏನೇನ್ ಅಡ್ಗೆ ಮಾಡಿದ್ದೀನಿ, ಸೊ ಪೂಜೆ ಎಲ್ಲ ನೋಡಿ ಬೆಳಿಗ್ಗೆನೆ ಆಗಿದೆ. ಒಂದಷ್ಟು ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿರ್ತೀನಿ ನಾನು, ಬಟ್ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಾನು ಕೂಡ ಹೊಸ ಡ್ರೆಸ್ ಹಾಕೊಂಡೆ, ಮಕ್ಕಳು ಕೂಡ ತಗೊಂಡಿದ್ರು, ಅವರು ಕೂಡ ಹೊಸ ಡ್ರೆಸ್ ಹಾಕೊಂಡು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಬೆಳಗ್ಗೆನೆ ಎಲ್ಲ ಪೂಜೆ ಆಗಿತ್ತು. ನಾನು ಈವ್ನಿಂಗು ಅಂದರೆ ಮಗು ಆರಾಮಾಗಿದೆ ಅಂತ ಹೇಳಿದ್ಮೇಲೆ ನಾನು ಇವಾಗ ವ್ಲಾಗನ್ನು ಮಾಡ್ತಾ ಇರೋವಂಥದ್ದು. ಸೊ ಏನು ಮಾಡಿದೆ ಅಂದರೆ ನಾನು ಕಾಳುಗೊಜ್ಜು ಎಲ್ರಿಗೂ ಸೇರಿಸಿ ಕಾಳುಗೊಜ್ಜು ಮಾಡಿದೆ. ಎಲ್ಲ ಆಲ್ಮೋಸ್ಟ್ ಖಾಲಿ ಆಗೋ ಟೈಮ್ ಬಂದಿದೆ. ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಎಲ್ರಿಗೂ ಕೂಡ ಊಟ ಕಳಿಸ್ಕೊಟ್ಬಿಟ್ಟೆ. ಮತ್ತು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಮಾಡಿದೆ, ಕಾಳುಗೊಜ್ಜು ಮಾಡಿದೆ, ಮತ್ತು ಪಲಾವ್ ಕೂಡ ಮಾಡಿದೆ. ಅದು ಕೂಡ ಆಲ್ಮೋಸ್ಟ್ ಖಾಲಿಗೆ ಬಂದೈತೆ. ಮತ್ತು ಹೆಸರು ಬೇಳೆ ಮಾಡಿದ್ದೆ. ಆಮೇಲೆ ಆಲೂಗೆಡ್ಡೆ ಆಲೂಗೆಡ್ಡೆ ಪಲ್ಯ ಎಲ್ಲ ಕೂಡ ಖಾಲಿ ಆಗಿದೆ. ಸೊ ಎಲ್ಲ ಕೂಡ ಖಾಲಿ ಆಗೋ ಟೈಮ್ ಬಂದಿದೆ. ರೈಸ್ ಕೂಡ ಖಾಲಿ ಆಗಿದೆ. ಹಾಗೆ ಒಬ್ಬಟ್ಟು ನಾನು ಮಾಡೋದಕ್ಕಾಗಲಿಲ್ಲ. ಸೊ ಎಲ್ರಿಗೂ ಕೂಡ ನಾಷ್ಟ ಮಾಡಬೇಕಿತ್ತು, ಮತ್ತು ಅಡುಗೆ ಮಾಡಬೇಕಿತ್ತು, ಮತ್ತು ರಾತ್ರಿ ಊಟ ಎಲ್ಲ ಮಾಡಬೇಕಿತ್ತಲ್ಲ, ಮತ್ತು ಅಜ್ಜಿಗೂ ಕೂಡ ಕೊಟ್ಟು ಕಳಿಸ್ಬೇಕಿತ್ತು, ಈ ಕಡೆ ಹಾಸ್ಪಿಟ್ಲಿಗೆ ಕೊಟ್ಟು ಕಳಿಸ್ಬೇಕಿತ್ತು. ಹಂಗಾಗಿ ನಮ್ಮ ಮಾವನು ಬೇರೆ ಅಲ್ಲಿ ಎಲ್ಲ ನಾವು ಮನೇಲಿ ಏನು ಮಾಡ್ತೀವೋ ಎಲ್ಲ ತೊಗೊಂಡೋಗಿ ಎಡೆ ಇಟ್ಬಿಟ್ಟು ಅಲ್ಲಿ ಸಮಾಧಿ ಹತ್ರ ಪೂಜೆ ಮಾಡ್ಕೊಂಬರ್ತೀವಿ. ಅದಕ್ಕೋಸ್ಕರ ಒಬ್ಬಟ್ಟು ತರಿಸ್ಬಿಟ್ಟು ಎಲ್ರಿಗೂ ಕೂಡ ಒಬ್ಬಟ್ಟು ತರಿಸಿದ್ವಿ. ಒಬ್ಬಟ್ಟು ಕೂಡ ಆಯಿತು. ಅಂದರೆ ಮನೇಲಿ ಮಾಡೋದಕ್ಕಾಗಲಿಲ್ಲ. ನಾನು ವ್ಲಾಗ್ ಎಲ್ಲ ಮಾಡಿಕೊಂಡು ಒಬ್ಬಟ್ಟು ಮನೇಲೇ ವ್ಲಾಗ್ ಎಲ್ಲ ಮಾಡಿಕೊಂಡು ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದು ಬಟ್ ಆದರೆ ಆಗಲಿಲ್ಲ. ಬಟ್ ಹುಡುಗರು ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಏನು ಅಡುಗೆ ಮಾಡಿದೆ ಮನೇಲಿ. ಒಬ್ಬಟ್ಟು ಮಾತ್ರ ಹೊರಗಡೆಯಿಂದ ತರಿಸಿದ್ವಿ. ಸೊ ಫೈನಲಿ ಯುಗಾದಿ ಹಬ್ಬ ಈ ರೀತಿ ಇತ್ತು. ಏನು ಸಿಂಪಲ್ ಆಗಿ ಅಷ್ಟೇ. ಸೊ ಈ ಒಂದು ಯುಗಾದಿ ಹಬ್ಬ ಎಲ್ರಿಗೂ ಕೂಡ ಹೊಸತನ ತಂದುಕೊಡ್ಲಿ, ಖುಷಿ ತಂದುಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನು ಇವರಿಬ್ರದ್ದು ಇದೆ ತಿನ್ನೋದೆ, ಬಟ್ ಕುತ್ಕೊಳ್ಳೋದಕ್ಕೆ ಗಲಾಟೆ ಮಾಡ್ತಾ ಇರ್ತಾರೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್ ಬಾಯ್ ಮಾಡು. ಬಾಯ್ ಬಾಯ್.